ಐ ವಾಸ್ ಅನಾಥೆ ಆಗಿದೆ. ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತು ತಗೊಂಡ್ರು. ನಾನು ಎತ್ತವ್ರು ಬಿಟ್ಟು ಹೋಗ್ಬಿಟ್ರು. ಐ ಥಿಂಕ್ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ. ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್. ನಾನು ಸೊ ಇವತ್ತೇನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಸಮ್ ಕ್ವಶನ್ಸ್, ಸ್ವಲ್ಪ ಪ್ರಶ್ನೆಗಳು ನನ್ನಲ್ಲೇ ನನಗೆ ಉಳ್ಕೊಂಬಿಟ್ಟಿದೆ. ಸೊ ಇನ್ನು ನೀವು ಎಲ್ಲರೂ ನನ್ನ ಎಷ್ಟು ದಿನದವರೆಗೂ ದ್ವೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ಇನ್ನೂ ಎಷ್ಟು ದಿನದವರೆಗೂ ಈ ಬ್ಯಾಡ್ ಕಮೆಂಟ್ಸ್, ಇನ್ನೂ ಎಷ್ಟು ದಿನದವರೆಗೂ ನನ್ನ ದ್ವೇಷ ಮಾಡಬೇಕು ಅಂದ್ಕೊಂಡಿದ್ದಾರೆ, ಬೈಬೇಕು ಅಂದ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಬಟ್ ನಾನು ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ, ಇನ್ನು ಇದನ್ನ ನನಗೆ ಖಂಡಿತವಾಗ್ಲೂ ತಗೊಳ್ಳೋ ಶಕ್ತಿ ಇಲ್ಲ. ಪ್ರತಿಯೊಂದನ್ನು ತಗೊಳ್ಳೋ ಶಕ್ತಿ ಇಲ್ಲ. ತಗೊಂಡು ನನಗೇನೆ ಸಾಕಾಗ್ಬಿಟ್ಟಿದೆ. ಸೊ ಇನ್ನು ಎಷ್ಟು ದಿನ ಇದನ್ನು ತಗೊಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ. ಇಲ್ಲಿವರೆಗೂ ಓಕೆ. ಬಟ್ ಪ್ರತಿ ಸತಿ ತಗೊಂಡು ಸಾಕಾಗೋಗಿದೆ ನನಗೂ. ಪ್ರತಿಯೊಂದಕ್ಕೂ ನಾನು ಉತ್ತರ ಕೊಡಬೇಕಿತ್ತು. ನಾನು ಮಾಡಿದ ತಪ್ಪುಗಳಿಗಾಗಿರಲಿ, ನಾನು ಮಾಡಿದ ಎಡ್ವಟ್ಗಾಗಿರಲಿ, ಎಲ್ಲದಕ್ಕೂ ನಾನು ಉತ್ತರ ಕೊಡಬೇಕಿತ್ತು. ಬಟ್ ನಾನು ಯಾವತ್ತೂ ಅದನ್ನು ಮಾಡಿಲ್ಲ. ಸೊ ಮೇನ್ಲಿ ಏನು ಅಂದರೆ, ನೀವೆಲ್ಲರೂ ನನ್ನ ತುಂಬ ನಂಬಿದ್ರಿ. ನಂಗೆ ಗೊತ್ತು ನೀವು ನಾನು ಫಸ್ಟು ಸ್ಟಾರ್ಟಿಂಗ್ ಟಿಕ್ಟಾಕಿಂದ ಬಂದಾಗ ತುಂಬಾ ಇಷ್ಟಪಡ್ತಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬ ಇಷ್ಟಪಡ್ತಿದ್ರಿ. ಬಟ್ ನಾನು ಅದನ್ನು ಉಳಿಸ್ಕೊಳ್ಳಿಲ್ಲ. ಆ ಬೇಜಾರು ನನಗೆ ಯಾವಾಗಲೂ ಇದೆ. ಸೊ ನಿಮ್ಮ ಹತ್ರ ಮಾತ್ರ ಅಲ್ಲ, ಈವನ್ ನಮ್ಮ ಅಪ್ಪ ಅಮ್ಮ ಇವರೆಲ್ಲರಿಗೂ ಮೋಸ ಮಾಡಿದ್ದೀನಿ ಅನ್ಸುತ್ತೆ. ನನ್ನ ಫ್ಯಾಮಿಲಿಗೂ ಕೂಡ ಮಾಡಿದ್ದೀನಿ. ಅದು ಯಾವಾಗಲೂ ನನ್ನ ಕಾಡ್ತಿದೆ. ಬಟ್ ಇಷ್ಟು ದಿನದವರೆಗೂ ಎಲ್ಲಾನು ಸಹಿಸ್ಕೊಂಡಿದ್ದೆ ನಾನು ಮಾಡಿದ ತಪ್ಪಿಗೋಸ್ಕರ. ಯಾಕಂದರೆ ನಾನು ಮಾಡಿರೋ ತಪ್ಪಿಗೆ ನನಗೇನು ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ ಯಾವುದಕ್ಕೂ ಕೂಡ. ನಾನು ನನಗೇನು ಅನ್ಕೊಂಡಿದ್ದೆ, ಎಲ್ಲ ಸರಿ ಹೋಗುತ್ತೆ, ಪ್ರತಿಯೊಂದು ಸರಿ ಹೋಗುತ್ತೆ ಅಂತ ಇಲ್ಲಿವರೆಗೂ ಇದನ್ನೆಲ್ಲ ತಿಳ್ಕೊಂಡು ಬಂದೆ. ಯಾರಿಗೂ ಕೂಡ ಉತ್ತರ ಕೊಟ್ಟಿಲ್ಲ ನಾನು. ಈವನ್ ನಾನು ನಮ್ಮಪ್ಪ ಅಮ್ಮನ ಕೂಡ ಕ್ಷಮೆ ಕೇಳಲಿಲ್ಲ. ಅವ್ರ ಹತ್ರ ನಾನು ಕ್ಷಮೆ ಕೇಳಬೇಕಿತ್ತು. ಬಟ್ ನಾನು ಕೇಳಲಿಲ್ಲ. ಏನಕ್ಕಾದ್ರೆ ನನಗೆ ಕ್ಷಮೆ ಕೇಳೋ ಮುಖ ಇರಲಿಲ್ಲ. ನನಗೆ ಗೊತ್ತಿತ್ತು ನಾನು ಮಾಡಿದ ತಪ್ಪು ಅಂತ. ನಾನೇನು ಅನ್ಕೊಂತಿದ್ದೆ, ಸ್ಟಾರ್ಟಿಂಗ್ ತಪ್ಪು ಅಂತ ಗೊತ್ತಾದಾಗ ನನಗೆ ಸತ್ತೋಗ್ಬಿಡ್ಬೇಕು ಅಂತಾನೆ ಅನಿಸಿದ್ದು. ಅದಕ್ಕೋಸ್ಕರ ನಾನು ಪ್ರಯತ್ನ ಕೂಡ ಪಟ್ಟಿದ್ದೀನಿ. ಬಟ್ ನಾನು ಪ್ರಯತ್ನ ಪಟ್ಟಾಗ್ಲೂ ನಾನು ಬರೀ ನೋಡಿದ್ದು ನಮ್ಮ ಅಮ್ಮನ ಕಣ್ಣೀರಷ್ಟೇ. ನಾನು ಇನ್ನೇನು ನೋಡಲಿಲ್ಲ, ಬರೀ ಅವ್ರ ಕಣ್ಣೀರನ್ನಷ್ಟೇ ನೋಡಿದ್ದು. ಅದಕ್ಕೋಸ್ಕರ ನನಗೆ ಇನ್ನೊಂದು ಅವಕಾಶ ಸಿಗುತ್ತೆ, ಅಮ್ಮಗೋಸ್ಕರ ಬಾಳಬೇಕು, ಬದುಕಬೇಕು ಅಂತ ಇಲ್ಲಿವರೆಗೂ ಇದೆ. ನಾನು ಏನು ತಪ್ಪು ಮಾಡೋದ್ನೋ ನಾನು ಅದನ್ನು ಬೇಕು ಅಂತ ಮಾಡಲಿಲ್ಲ. ಅದಾಗತ್ತೆ, ಅದು ಆಗೋಯ್ತು. ನಾನು ಯಾವುದು ಬೇಕು ಅಂತ ಮಾಡಿಲ್ಲ. ನನಗೆ ಬುದ್ಧಿ ಇರಲಿಲ್ಲವೋ ಏನು, ನನಗೆ ಗೊತ್ತಿರಲಿಲ್ಲ ಏನಾಯಿತು ಅಂತ. ಅದಕ್ಕೆ ತುಂಬ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ಸೊ ಈ ವಿಷಯ ಇಟ್ಕೊಂಡು ತುಂಬ ಜನ ನಮ್ಮ ಅಪ್ಪ ಅಮ್ಮನ ಕೂಡ ಬೈದರು. ಇನ್ನು ಕೆಲವೊಬ್ರಂತೂ ನಮ್ಮ ಅಪ್ಪಾಜಿ ಬದುಕಿದ್ರೆ ಇದನ್ನು ಸಹಿಸ್ತಿರ್ಲಿಲ್ಲ, ಅವ್ರು ಸತ್ತೋಗಿದ್ದೆ ಒಳ್ಳೇದಾಯಿತು, ಹಿಂಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ ಏನೂ ಹೇಳ್ಬೇಡಿ. ಅವ್ರು ತುಂಬ ಒಳ್ಳೆಯವರು. ನಾನೇ ಕೆಟ್ಟವಳು. ಅವ್ರು ತುಂಬ ಅಂದರೆ ತುಂಬ ಒಳ್ಳೆಯವರು. ಈ ನನ್ನ ಫ್ಯಾಮಿಲಿನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯವರು. ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ. ನಾನು ಒಬ್ಬಳದೇ ತಪ್ಪಿದ್ದಿದ್ದು. ವಿಷಯ ಏನು ಅಂದರೆ, ಎಲ್ಲರಿಗೂ ಅಪ್ಪ ಅಮ್ಮ ಇರ್ತಾರೆ. ನನ್ನ ಅಪ್ಪ ಅಮ್ಮ ತುಂಬ ಗ್ರೇಟ್. ಆದರೆ ಈ ವಿಷಯನ ನಾನು ಎಲ್ಲೂ ಹೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತ ತುಂಬ ಮುಚ್ಚಿಟ್ಟಿದ್ದೆ. ಬಟ್ ಇವತ್ತು ನಾನು ಎಲ್ಲರಿಗೂ ತಿಳಿಸ್ಬೇಕು ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಅಂತ. ಮೊದಲು ನನಗೆ ಅಪ್ಪ ಅಮ್ಮ ಇರಲಿಲ್ಲ.
ಐ ವಾಸ್ ಅನಾಥೆ ಆಗಿದ್ದೆ. ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತು ತೊಗೊಂಡ್ರು. ನಾನು ಎತ್ತವ್ರು ಬಿಟ್ಟು ಹೋಗ್ಬಿಟ್ರು. ಐ ಥಿಂಕ್ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಅನ್ಸುತ್ತೆ ನಾನು ಈ ಥರ ಮಾಡ್ತೀನಿ ತಪ್ಪು ಕೆಲಸಗಳಲ್ಲ ಅಂತ ಗೊತ್ತಿದ್ದೆ ಬಿಟ್ಟೋದ್ರು ಅನ್ಸುತ್ತೆ. ಅವ್ರು ನಾನು ಹುಟ್ಟಾಗ್ಲೇ ಬಿಟ್ಟೋದ್ರು. ಆಮೇಲೆ ಇವ್ರು ತಂದು ಸಾಕಿದ್ರು. ಬಟ್ ಇವ್ರು ಸಾಕಿದಕ್ಕೆ ನಾನು ಏನು ನ್ಯಾಯ ಕೊಟ್ಟೆ? ಮಾಡಿದ ಬರೀ ತಪ್ಪಾಗಿತ್ತಲ್ಲ, ಮಾಡಿದ ತಪ್ಪಾಗಿತ್ತು. ನನಗೆ ಗೊತ್ತು ನನ್ನಿಂದ ತುಂಬ ಮಾತು ಕೇಳಿರ್ತಾರೆ ಇವರು ಅಂತ. ಬಟ್ ಇವ್ರು ಕೊಟ್ಟಿದ್ದ ಪ್ರೀತಿಗೆ ನನಗೆ ಯಾವತ್ತೂ ನ್ಯಾಯ ಕೊಟ್ಟಿಲ್ಲ ಅನ್ಸುತ್ತೆ. ಈವನ್ ನನ್ನ ಫ್ಯಾಮಿಲಿನೂ ಅಷ್ಟೇ, ಇಲ್ಲಿವರೆಗೂ ಒಂದು ಮಾತು ನನಗೇನು ಹೊಂದಿಲ್ಲ. ಅವ್ರ ಸ್ವಂತ ಅವ್ರಿಗೆ ಸೇರಿದವಳಲ್ಲ ಅಂದ್ರೂ ಯಾವತ್ತೂ ನನಗೇನು ಹೊಂದಿಲ್ಲ. ತುಂಬ ನಿಂತಿದ್ದಾರೆ ನನ್ನ ಜೊತೆ. ನನ್ನ ಕುಗ್ದಾಗ ನನ್ನ ಜೊತೆ ನಿಂತಿದ್ದಾರೆ. ನನಗೆ ಗೊತ್ತಿಲ್ಲ ನಾನು ಏನಕ್ಕೆ ಈ ಥರ ತಪ್ಪು ಮಾಡಿದ್ದೆ ಅಂತ. ಅದು ಗೊತ್ತಿಲ್ಲ. ನಾನು ನಿಜವಾಗ್ಲೂ ಕ್ಷಮೆ ಕೇಳಬೇಕು ಅಂದರೆ ನನ್ನ ಅಪ್ಪ ಅಮ್ಮನ ಕ್ಷಮೆ ಕೇಳ್ತೀನಿ. ನನ್ನ ಅಪ್ಪನ ತುಂಬ ಕ್ಷಮೆ ಕೇಳ್ತೀನಿ. ನಾನು ಅಮ್ಮನೂ ಅಷ್ಟೇ, ನನ್ನ ಫ್ಯಾಮಿಲಿಗೂ ಅಷ್ಟೇ. ಈ ಥರ ಫ್ಯಾಮಿಲಿ ಸಿಗೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಈ ಥರ ಅಪ್ಪ ಅಮ್ಮ ಸಿಗೋಕ್ಕೂ ಪುಣ್ಯ ಮಾಡಿದ್ದೆ. ಯಾವತ್ತೂ ಕೂಡ ಒಂದಿನೂ ಕೂಡ ನಾನು ಅಪ್ಪ ಅಪ್ಪನ ಮಿಸ್ ಮಾಡ್ಕೊಳ್ಳೋ ಥರ ಇವರು ನಡ್ಕೊಂಡಿಲ್ಲ. ಇದನ್ನ ನಾನು ಏನು ಕೇಳ್ತಿದ್ದೀನಿ ಅಂದರೆ ನಿಜವಾಗ್ಲೂ ಬೈಬೇಡಿ. ಅವರಿಗೆ ತುಂಬ ಒಳ್ಳೆಯವರು. ಅವರು ಯಾರು ಕೂಡ ನನ್ನ ಅಪ್ಪ ಬಗ್ಗೆ ಮಾತಾಡಬೇಡಿ. ತುಂಬ ಒಳ್ಳೆಯವರು. ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ. ಇದ್ರಲ್ಲಿ ಇದ್ದಿದ್ದೆಲ್ಲ ನನ್ನದೇ ತಪ್ಪು, ನಾನು ಮಾಡಿದ ತಪ್ಪು. ನಿಮ್ಮ ಹತ್ರನೂ ಕೂಡ ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ನೀವು ಕೂಡ ನನ್ನ ತುಂಬ ನಂಬಿದ್ರಿ, ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ. ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ. ಫಸ್ಟ್ ನಾನು ಟಿಕ್ಟಾಕಿಂದ ಬಂದಾಗ ನನಗೆ ತುಂಬ ನೀವು ಇಷ್ಟಪಟ್ರಿ, ತುಂಬ ಪ್ರೀತಿ ಕೊಟ್ರಿ, ತುಂಬ ಚೆನ್ನಾಗಿತ್ತು ಅವಾಗ. ಬಟ್ ನಾನು ಮಾಡಿದ ತಪ್ಪಿಂದನೇ ನೀವೆಲ್ಲರೂ ನನ್ನ ದ್ವೇಷ ಮಾಡಂಗಾಯಿತು. ನನ್ನ ನಂಬಿಕೆನೂ ನಾನು ಉಳಿಸ್ಕೊಂಡಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಇದು ಇಷ್ಟೇ ಮಾತ್ರ ಅಲ್ಲ, ಇದು ತುಂಬ ಇದೆ. ನಾನು ಯಾರ್ಯಾರನ್ನ ನಂಬಿದ್ದೆ, ಯಾರ್ಯಾರು ನನ್ನ ಸ್ವಂತದವರು ಅಂತ ಅಂದ್ಕೊಂಡಿದ್ದೆ. ಪ್ರತಿಯೊಬ್ಬರು ನನ್ನ ಬಿಟ್ಟೋಗಿ ನನಗೆ ರೀಸನ್ ಕೊಟ್ಟಿದ್ದೆ ನಾನು ಟ್ರೋಲ್ ಆಗಿದ್ದೀನಿ ಅಂತ. ಯಾರೂ ಕೂಡ ನನ್ನ ಜೊತೆ ಇರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಕೆಲವೊಬ್ರು ಪ್ರಯತ್ನ ಪಟ್ಟು ನನ್ನ ಜೊತೆ ಇದ್ರೂ ಕೊನೆದಾಗ ನನಗೆ ಸಿಕ್ಕಿದ ಉತ್ತರ ಒಂದೇ, ನೀನು ಟ್ರೋಲ್ ಆಗಿದ್ಯಾ ಇಷ್ಟೇ. ನಾನು ಉಳಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಟ್ರು ಅವ್ರು ಉಳಿತಿರ್ಲಿಲ್ಲ ನನ್ನ ಜೊತೆ. ಬಟ್ ಏನಕ್ಕೆ? ಅದಕ್ಕೊಂದೇ ರೀಸನ್, ನಾನು ಕೆಟ್ಟವಳು ಅಂತ. ಇದನ್ನೆಲ್ಲ ನನಗೆ ಮನಸ್ಸಲ್ಲಿ ಇಟ್ಕೊಂಡು ತುಂಬ ನೋವಾಗಿದ್ದು. ಇಷ್ಟು ದಿನದವರೆಗೂ ಯಾರಿಗೂ ನಾನೇನು ಕ್ಷಮೆ ಕೇಳಲಿಲ್ಲ ನಾನು ಮಾಡಿದ ತಪ್ಪಿಗೆ. ಏನು ಇವಾಗ ನಾನು ಅಳೋದ್ರಿಂದ ಯೂಸ್ ಇದೆಯೋ? ಅಳಬಾರ್ದು ನಾನು, ಬಟ್ ಆದ್ರೂ ಕಣ್ಣೀರು ಬರ್ತಿದೆ. ಬಟ್ ನಾನು ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಟ್ಟವರು ಕೂಡ ಉಳಿದೇ ಇದ್ದಿದ್ದಕ್ಕೆ ರೀಸನ್ ಬಂತು ನಾನು ಟ್ರೋಲ್ ಆಗಿದ್ದೀನಿ ಅಂತ. ಪ್ರತಿಯೊಬ್ಬರು ಹೋಗ್ಬಿಟ್ಟು ತುಂಬ ಪ್ರಯತ್ನ ಪಟ್ಟಿದ್ದೀನಿ ಲೈಫಲ್ಲಿ. ನನಗೆ ಫಸ್ಟ್ ಇದ್ದಿದ್ದು ಅಂದರೆ ಯಾರನ್ನೂ ದೂರ ಮಾಡ್ಕೋಬಾರ್ದು, ಎಲ್ಲರನ್ನೂ ಉಳಿಸ್ಕೊಬೇಕು, ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಬೇಕು. ಬಟ್ ಬೇರೆಯವ್ರ ಖುಷಿನ ಹುಡುಕ್ತಾ ನನ್ನ ಖುಷಿನೇ ಸಿಗಲಿಲ್ಲ ನನಗೆ. ನನ್ನ ಖುಷಿನೇ ನಾನು ಯಾವತ್ತೂ ಉಳಿಸ್ಕೊಳ್ಳಿಲ್ಲ ಅನಿಸುತ್ತೆ. ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಇದ್ದವರೆಲ್ಲರೂ ಅವ್ರಿಗೋಸ್ಕರ ಇದ್ರು. ನನ್ನಿಂದ ಅವ್ರಿಗೇನಾದರೂ ಆಗತ್ತೆ ಯೂಸ್, ನಾನೇನಾದರೂ ಯೂಸ್ ಆಗ್ಬೋದೇನೋ ಈ ಕಾರಣಕ್ಕೆ. ಬಟ್ ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾವತ್ತೂ ಯಾರಿಗೂ ಅನ್ನಿಸ್ಲಿಲ್ವ ನಾನು ಕೂಡ ಗುಡ್ ಹ್ಯೂಮನ್ ಬೀಯಿಂಗ್ ಆಗ್ಬೋದು, ನನ್ನ ಜೊತೆ ಕೂಡ ಇರ್ಬೋದು, ನಾನು ಕೂಡ ನನ್ನ ತಪ್ಪುಗಳನ್ನ ತಿದ್ಕೊಂತೀನಿ ಅಂತ ಯಾರಿಗೂ ಅನ್ನಿಸ್ಲಿಲ್ವಾ ಗೊತ್ತಿಲ್ಲ. ಬಟ್ ಹುಟ್ದಾಗಿಂದನೇ ಬ್ಯಾಡ್ ಲಕ್ ಇಟ್ಕೊಂಡು ಹುಟ್ಟಿರೋಳಿಗೆ ಇನ್ನೇನು ತುಂಬ ಸತಿ ಅವ್ರ ತಪ್ಪ ಮನೆ ಜೊತೆಲಿಲ್ಲ, ಇನ್ನು ಯಾರು ಇರ್ತಾರೋ ಅವಳ ಜೊತೆ
ನಾನು ಅಂದ್ಕೊಂಡಿದ್ದು ಕೂಡ ಇದೆ. ಅಲ್ಲ, ನನಗೆ ಜನ್ಮ ಕೊಟ್ಟವ್ರೆ ನನ್ನ ಜೊತೆ ಇರಲಿಲ್ಲ, ಇವಾಗ ಯಾರೋ ಬಂದವ್ರು ನನ್ನ ಜೊತೆ ಇರ್ತಾರೆ ಅಂತ ಅದು ಹೆಂಗೆ ನಾನು ಅಂದ್ಕೊಂಡೆ ಅಂತ ನನಗೆ ನಾನೇ ಅಂದ್ಕೊಂಡಿದ್ದು ಕೂಡ ತುಂಬ ಸತಿ ಇದೆ. ಇಲ್ಲಿ ನಿಲ್ಲಿಸ್ತೀನಿ ವಿಡಿಯೋ. ನನಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಎಲ್ಲರ ಹತ್ರನೂ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು. ಆದರೆ ನನ್ನ ಕ್ಷಮಿಸಿ, ನನ್ನ ಹೇಟ್ ಮಾಡಬೇಡಿ, ಯಾರು ನನ್ನ ದ್ವೇಷ ಮಾಡಬೇಡಿ ಪ್ಲೀಸ್.